ನಮ್ಮ 5 ಪಂಚಾಯತಿಗೆ ಬರುವಂಥ ಈ ವ್ಯಾಪ್ತಿಯಲ್ಲಿ ನಮ್ಮ ಶ್ರೀಧರ್ ಅವ್ರನ್ನ ಈ ಪಂಚಾಯತಿ ಅಧ್ಯಕ್ಷರು ಇವತ್ತು ಮಾಡಿದ್ವಿ. ಇವತ್ತು ಅವ್ರು ಹುಟ್ಟಿದ ಹಬ್ಬ ಇತ್ತು. ಎಲ್ಲರೂ ಅವ್ರಿಗೆ ಶುಭ ಹಾರೈಸ್ಬೇಕಂತ ಹೇಳ್ತಾ ಅವರು ಸ್ನೇಹಿತರು ಮತ್ತು ಪಕ್ಷದ ಮುಖಂಡರೆಲ್ಲ ಬಂದು ಅವ್ರಿಗೆ ಇನ್ನೂ ಒಂದು ಶಕ್ತಿ ತುಂಬಂಥ ದಿವಸ ಇವತ್ತು ಶುರು ಆಗಲಿ ಅಂತ ಹೇಳಿ ಎಲ್ಲ ಸೇರಿದ್ದೀರಿ. ಸರ್, ಈಗ ಸ್ಥಳೀಯ ಚುನಾವಣೆಗಳು ಬರ್ತಾ ಇದೆ ಮುಂದೆಗಡೆ. ಈಗ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, GBA ಈಗಾಗಲೇ ವಾರ್ಡ್ ವಿಂಗಡಣೆ ಆಗಿದೆ, ಅಬ್ಜೆಕ್ಷನ್ ಕೂಡ ಒಂದು ಹೋಗಿದೆ. ಚುನಾವಣೆಗೆ ಅಭ್ಯರ್ಥಿಗಳ ವಿಚಾರವಾಗಿ ಯಾರು ನಿಷ್ಠಾವಂತ ಕಾರ್ಯಕರ್ತರು, ಯಾರು ಜನದ ಹತ್ರ ಎಲ್ಲ ಕೆಲಸ ಮಾಡಿಕೊಂಡು ಹೋರಾಟ ಮಾಡಿಕೊಂಡು ಪಕ್ಷಕ್ಕೋಸ್ಕರ ದುಡಿತಾವ್ರೆ, ಅವ್ರನ್ನ ಗುರುತಿಸಿ ಪಕ್ಷ ಕೊಡ್ತಾರೆ. ಇವ್ರು ಹೇಳಿದ್ರು ಅವ್ರು ಹೇಳಿದ್ರು ಅಂತ ಏನು ಕೊಡಲ್ಲ. ಯಾರು ಸ್ಥಳೀಯವಾಗಿ ಕೆಲಸ ಮಾಡ್ತದೆ ಅವ್ರಿಗೆ ಸೀಟ್ ಸಿಗ್ತದೆ ಅಂತ ಹೇಳಕ್ ಬಯಸ್ತೀವಿ. ನಿಷ್ಠಾವಂತ ಕಾಂಗ್ರೆಸ್ ಅವರು, ಹೌದು, ನಿಷ್ಠಾವಂತ ಕಾಂಗ್ರೆಸ್ ಅವ್ರಿಗೆ ಪ್ಲಸ್ ನಿಷ್ಠಾವಂತ ಕಾಂಗ್ರೆಸ್ ಅವರು ದುಡಿಬೇಕು. ಬರೀ ಮನೇಲಿ ನಾನು ನಿಷ್ಠಾವಂತ ಕಾಂಗ್ರೆಸ್ ಅನ್ನೋಂದ್ರೆ ಆಗಲ್ಲ. ಊರೂರು ರೋಡು ಜನಕ್ಕೆ ಸ್ಪಂದಿಸಬೇಕು, ಅಂಥವ್ರಿಗೆ ಸೀಟ್ ಸಿಗುತ್ತೆ. ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಹೆಂಗೆ ಮಾಡ್ತಾರೆ? ಇದೆ, ಒಂದೊಂದು ವಾರ್ಡಲ್ಲೂ 5 6 ಅಭ್ಯರ್ಥಿಗಳು ಇದ್ದಾರೆ ಅಲ್ಲಿ BBMPಯಲ್ಲಿ. ಇಲ್ಲಿ ಪಂಚಾಯತಿಗೆ ಬಂದೋಗಿ ಇಲ್ಲಿರೋ ಮುಖಂಡರು, ಬ್ಲಾಕ್ ಪ್ರೆಸಿಡೆಂಟ್ಗಳು, ಹಿರಿಯ ನಾಯಕರನ್ನೆಲ್ಲ ಕೇಳಿ ನಿರ್ಧಾರ ಮಾಡ್ತಾರೆ. ಬೇರೆ ಪಕ್ಷದಿಂದ ಬಿಟ್ಟು ಹೋಗಿರೋ ಸೇರ್ಪಡೆಗಳು ಏನಾದರೂ ಆಗ್ತದೆ? ಸಹಜ, ಅದು ಎಲ್ಲ ಪಕ್ಷದಲ್ಲಿ ನಡೀತದೆ. ಎಲೆಕ್ಷನ್ ಬಂದಾಗ ಈ ಕಡೆ ಆ ಕಡೆ ಹೋಗ್ತಾರೆ, ಆ ಕಡೆಯಿಂದ ಈ ಕಡೆ ಬರ್ತಾರೆ. ಈ ಕಾಂಗ್ರೆಸ್ ಮೇಲೆ ವಿಶ್ವಾಸ ಇರೋದ್ರಿಂದ ಹೆಚ್ಚು ಜನ ಈ ಕಡೆ ಬರ್ತಾರಂತ ನನ್ಗನ್ಸ್ತದೆ. ಆಗ್ತಿದೆ. ಇವತ್ತು ಸಾಯಂಕಾಲನೂ, ಇವತ್ತು ನಾಳೆ ಒಂದು ಸೇರ್ಪಡೆ ಇದೆ. JDS ಇಂದ BBMPಯಲ್ಲಿ ಬೆಟ್ಟಳ್ಳಿಯವರೆಲ್ಲ ಪೂರ್ತಿ ಕಾಂಗ್ರೆಸ್ ಇರ್ತಾ ಇದ್ದಾರೆ. ನಡೀತಾ ಇರ್ತದೆ, ಜಾಸ್ತಿ ಆಗುತ್ತೆ. ಕಾಂಗ್ರೆಸ್ಸು ರಿಸಲ್ಟ್ ಒಳ್ಳೆ ರಿಸಲ್ಟ್ ಬರುತ್ತೆ.